BS6 ಡ್ಯೂಕ್ 200 ಅಲ್ಲ ಬ್ರೋ? BS6 200 ಈ ಥರ ಇರೋದು ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಕರ್ನಾಟಕದಲ್ಲೇ ಫಸ್ಟ್ ಅಲ್ವಾ ಬ್ರೋ ಇದು ಮಾಡಿಸಿರೋದು? ಈ ಹೆಡ್ಲೈಟ್ ಬಂದ್ಬಿಟ್ಟು 390 250 200ಗೆ ಅಪ್ಡೇಟ್ ಮಾಡಿಸಿರೋದು. ಇದು ಎಷ್ಟು ಬ್ರೋ, ಎಷ್ಟಾಯ್ತು ಬ್ರೋ ಟೋಟಲ್ ಕಾಸ್ಟು? ಹೆಡ್ಲೈಟು 12.9 ಸಮಥಿಂಗ್, 12,500 ಹೆಚ್ಚು ಕಮ್ಮಿ. ಇದು ಮೀಟ್ರ್ ಬೋರ್ಡು ಅಪ್ರೋಕ್ಸ್ ಬ್ರೋ 2 ಸೇರಿ ಒಂದು 40 ಆಯ್ತದೆ. ಮೀಟ್ರ್ ಎಷ್ಟು ಆಯ್ತದೆ? 2 ಸೇರಿ 40. ಫಿಟ್ಟಿಂಗ್ ಎಲ್ಲ ಸೇರಿ? ಫಿಟ್ಟಿಂಗ್ ಏನು ನಾವೇ ಮಾಡೇ ಮಾಡಿದ್ದದು. ಹೌದಾ? ಏನು 2 ಕ್ಲ್ಯಾಂಪ್ಸ್ ಬರ್ತಾವೆ ಅಷ್ಟೇ. ಹಳೇದು ಮೀಟ್ರ್ ತೆಗೆದು ಈ ಮೀಟ್ರ್ ಡೈರೆಕ್ಟ್ ಇದು ಸ್ವಿಚ್ ಹಾಕೋದಷ್ಟೇ. ಪ್ಲಗ್ ಆ್ಯಂಡ್ ಪ್ಲೇ ಮಾಡಿ. ಇದರಲ್ಲಿ ಇದು ಚೇಂಜ್ ಮಾಡ್ಬೋದು ಬ್ರೋ ಲೈಟ್ಸು? ಇಲ್ಲ ಬ್ರೋ, ಇದು ಚೇಂಜ್ ಇಲ್ಲ. ಅದು ನನ್ನ ಹಳೆ ಹೆಡ್ ಲೈಟ್ ಆಗಿತ್ತು, ಚೇಂಜ್ ಮಾಡಂಗೆ. ಅದು ಫೋನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು DRL ಪಿಕ್ಸೆಲ್ LEDs ಇತ್ತು, ಚೇಂಜ್ ಮಾಡಿದೆ. ಇದು ಆ್ಯಕ್ಚುಲಿ ಅದು 250 ಹೆಡ್ ಲೈಟ್ ಇತ್ತು. ಅದು ಅದರಿಂದ ಇದು ಬರಲ್ಲ 250 ಹೆಡ್ ಲೈಟಿಗೆ HLU ಫೇಲ್ಯೂರ್ ಅಂತ ಬರುತ್ತೆ ಇದರಲ್ಲಿ. ಇದು ಮೀಟರ್ ಬೋರ್ಡಲ್ಲಿ ಚೇಂಜ್ ಮಾಡ್ಬೇಕು ಅದಕ್ಕೆ. ಇದೆಲ್ಲ ಫುಲ್ ಎಕ್ಸ್ಟ್ರಾ ಕಿಟ್ ನೀವು ಇದು ಮಾಡಿಸ್ಕೊಂಡಿರೋದು, ಮಾಡಿಫೈ ಮಾಡಿಸ್ಕೊಂಡಿರೋದು. ಇದಕ್ಕೆಲ್ಲ ಎಷ್ಟಾಯ್ತು ಬ್ರೋ? ಅರೌಂಡ್ 15+ ಆಯ್ತು ಬ್ರೋ. ಅದು ಇದನ್ನು ಸ್ಟಾಕ್ ಅಲ್ಲ, ಇದು ಬೇರೆ ಬಾಡಿ ಇದೆ. ಒಂದು ಸ್ಟಾಕ್ ಬೇರೆ ಇದನ್ನ ಇದು ಮೇಲ್ಗಡೆ ಇದು ಪ್ಲೇಟಾ? ಅಲ್ಲ, ಇದು ಸ್ಟಾಕ್ ಬಾಡಿ ಇದು. ಅಷ್ಟು ನಂದು ವೈಟ್ ಇದೆ ಸ್ಟಾಕ್ ಬಾಡಿ. ಓಕೆ, ಅದನ್ನು ಚೇಂಜ್ ಮಾಡಿ ಇದನ್ನು ಬ್ಲ್ಯಾಕ್ ಮಾಡಿಸಿರೋದು. ಅದು ಇದು ಸ್ಟಿಕರಿಂಗು ಪೇಂಟಿಂಗ್ ಎಲ್ಲ ಸೇರಿ ಒಂದು 15+ ಆಯ್ತು. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 1.5 ಲಕ್ಷ ಕಳ್ತಿದ್ದೀರ ಬೈಕ್. ಹೌದು, ಅದು BS4 ಅಂಡರ್ ಬೆಲ್ಲಿ. ಹಾಂ, ಇದು ಬಂದ್ಬಿಟ್ಟು ನೀವು ಇದರಲ್ಲೆಲ್ಲ ಇದು ಆಲ್ಟ್ರಾಡ್ ಅಲ್ವಾ ಇದು? ಇದು ಅಂಡರ್ ಬೆಲ್ಲಿ ಫುಲ್ ಆಲ್ಟ್ರಾಡ್. ಮತ್ತು ಈ ಕಡೆ ಬಂದ್ಬಿಟ್ರೆ ಈ ಎಕ್ಸಾಸ್ಟಿಗೆ ನೀವು ನೋಡ್ದಂಗೆ ಇದರಲ್ಲೆಲ್ಲ ಫುಲ್ ಸ್ಮಾಲ್ ಹೋಲ್ ಇರುತ್ತೆ. ಇದರಲ್ಲಿ ಫುಲ್ಲು ಆಲ್ಟ್ರ್ ಮಾಡಿಸ್ಬಿಟ್ಟು ಈಗ ಇದು ಹಿಂಗೇನಾದ್ರು ಹೊಡಿಬೋದು, ಇಲ್ಲ ಸ್ಲಿಪ್ಪನ್ನು ಹಾಕೊಂಬಿಟ್ಟು ಎಕ್ಸಾಸ್ಟ್ ಫಿಟ್ ಮಾಡ್ಕೊಂಡವ್ರು ಬೇಕಿದ್ರೆ ರೈಡ್ ಮಾಡ್ಬೋದು. ಸ್ಟಾರ್ಟ್ ಮಾಡ್ಬೋದು. ಎಷ್ಟೊಂದು ದಿವಸದಿಂದ ರಿವ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಭಾಳ ದಿವಸನ ಕಾಯ್ತಾಯಿದ್ವು. ಇವತ್ತು ಟೈಮ್ ಆಗೈತೆ. ಬ್ರೋ ಬೇರೆ ಇವತ್ತು ಫ್ರೀ ಆಗೋದೆ. ಇದು ಟೈರ್ ಬ್ರೋ? Apollo H1 170 60 R17 ಪ್ರೊಫೈಲ್ ಇದೆ. ಗಾಡಿಗೆ ನೆಕ್ಸ್ಟ್ ಏನು ಬ್ರೋ ಪ್ಲ್ಯಾನ್ ಇರೋದು? ಏನು ಮಾಡ್ಸೋಣ ಅಂತ? ನೆಕ್ಸ್ಟ್ ಏನಿಲ್ಲ ಬ್ರೋ, ಎಕ್ಸಾಸ್ಟ್ ಹಾಕಿ ಫ್ಲೇಮ್ ಥ್ರೋವರ್ ಹಾಕ್ಬೇಕಷ್ಟೇ. ನೆಕ್ಸ್ಟ್ ಫ್ಲೇಮ್ ಬರ್ಬೇಕೀಗ. ಫ್ಲೇಮ್ ಥ್ರೋವರ್ ಹಾಕಿ ಎಷ್ಟರ ಕಷ್ಟ ಆಗಲಿ ಬರಲೇಬೇಕು ಈಗ. ಇಂಜಿನ್ ಟ್ಯೂನ್ ಮಾಡಿಸ್ಬೇಕು ಅನ್ಕೊಂಡಿದ್ರು. ಮ್ಯಾಪಿಂಗು? ಹಾಂ, ECU ಮ್ಯಾಪಿಂಗು, ಇಂಜಿನ್ ಟ್ಯೂನಿಂಗ್ ಮಾಡಿಸ್ಬೇಕು. ನಾನು ಹೆಚ್ಚು ಕಮ್ಮಿ ಸ್ಟಾರ್ಟಿಂಗಲ್ಲಿ ನೋಡಿದಾಗಲೆಲ್ಲ ಇದನ್ನ ರೀಸೆಂಟಾಗಿ ನಾವು ನೋಡಿದ್ನಲ್ಲ 390. ತುಂಬ ಜನ ಕೇಳಿರ್ತಾರೆ 390 ಅಲ್ವಾ ಅಂತ. ಭಾಳ ಜನ ಕೇಳಿದ್ರು. ಇದು TFT ಮೇನ್ ಇದೆ. ಏನು ಬ್ರೋ OnePlus ಒಂದೇ ಫೇಲ್ಯೂರ್ ಬರಲ್ಲ ಇದರದೇ, ಎಲ್ಲ ಬರುತ್ತೆ, ಎಲ್ಲ ವರ್ಕಿಂಗ್. ಬ್ಲೂಟೂತ್ ಥೀಮ್. ಇದು ನೈಟ್ ಮಾಡೆಲ್ ಆಯ್ತಾ ಇದರಲ್ಲಿ? ನೆಕ್ಸ್ಟ್ ಇದು RPM ಶಿಫ್ಟರ್ 6000 8500 ಆ ಥರ RPM ಶಿಫ್ಟ್ ಇದೆ. ಎಷ್ಟಕ್ಕೆ ಬೇಕಾದ್ರೂ ನಾವು ಇದು ಇಟ್ಕೋಬೋದಾ? ಲ್ಯಾಂಗ್ವೇಜ್, ಸರ್ವಿಸ್, ಎಕ್ಸ್ಟ್ರಾ ಫೀಚರ್ಸ್. ಇದು ಮೊಬೈಲ್ ಕನೆಕ್ಟ್ ಮಾಡೋದು ಎಲ್ಲ ಏನು ಅಂದರೆ ಇದು ಬ್ಯಾಟ್ರಿ ಎಲ್ಲ ಮ್ಯೂಸಿಕ್ಕಿಂದ. ಕ್ರೇಜಿ ಬ್ರೋ. ಇದು ಬಂದ್ಬಿಟ್ಟು ಸ್ಟಾಕ್ ಏನಾ ಅಥವಾ ಇದು ಇದು 200 ಬರಲ್ಲ. ಯಾರು ಇದ್ದರೆ ಬ್ರೋಗೆ DM ಮಾಡಿ ಹೇಳ್ತಾರೆ ಹೆಂಗೆ ಫಿಟ್ ಮಾಡೋದು ಏನೆಲ್ಲ.
ಇದೆಲ್ಲ ಹಾಕ್ಸಿದಾದ್ಮೇಲೆ ಎಲ್ಲೂ ರೈಡ್ ಹೋಗಿಲ್ಲ ಬ್ರೋ? ಹೊಡೆಯೋದೇ ಕಮ್ಮಿ ಬ್ರೋ, ಇದು ಬರೀ ಮಾಡಿಫೈ ಮಾಡಿದಾಗ ಹಿಡ್ಕೊಂಡಿದ್ದೀನಿ. ಇಡೀ ಐತಲ್ಲ ಅದನ್ನು ಹಿಡಿತೀನಿ. ಹಾಂ ಹಾಂ. ಇದು 3 ಇಯರ್ಸಿಗೆ ಒಂದು ತೆಗೆದ್ಬಿಟ್ಟಿದ್ದೀರಾ ಇದನ್ನ? ಬ್ಯಾಕ್ ಲೈಟ್ ಎಲ್ಲ ಗ್ರಾಬು, ಹಿಂಗಡೆ ಟೈರ್ ಹಗ್ಗಾರು. ಲೈಟು ಚೇಂಜ್ ಅದು? ಇಲ್ಲ ಇದು ಸ್ಟಾಕ್. ಅದು ಸ್ಟಾಕ್ ಇಲ್ಲ. ಅದು ಸ್ಟಾಕ್ ಅಂತ ಇರೋದು ಅದು ಬಿಟ್ಟರೆ ಇದು ಹ್ಯಾಂಡ್ಲ್ ಬಾರು ಟ್ಯಾಂಕ್. ಹ್ಯಾಂಡಲ್ಲೇ ಚೇಂಜ್ ಬ್ರೋ ಅದು. ಯಾವ್ದ್ರದ್ದು ಬ್ರೋ ಅದು ಹ್ಯಾಂಡ್ಲ್? ಅದು ಇದ್ರದ್ದು 200 ಬಟ್ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದು ಚೇಂಜ್ ಮಾಡಿಸಿರೋದು. ಬಟ್ ಸ್ಟಾಕೇ ಇದೆ. ಇದು ಸ್ಟಾಕು, ಸೀಟ್ಗಳು ಸ್ಟಾಕು. ಇಷ್ಟೇ ಸ್ಟಾಕ್ ಇರೋದು ಬಿಟ್ಟರೆ ಇಂಜಿನ್ ಮೇನ್ ಸ್ಟಾಕ್ ಇರೋದು. ಇಂಜಿನ್ನು, ಇದು ಫ್ರಂಟ್ ಫೋರ್ಕು, ಇದೊಂದು ಶಾಕ್ ಅಬ್ಸರ್ವರ್ ಒಂದು, ಇಷ್ಟೇ ಸ್ಟಾಕು. ಆ್ಯಕ್ಚುಲಿ ನಾನು ಎಕ್ಸಾಸ್ಟ್ ಇಲ್ಲ ಹಾಕ್ಸಿದೆ ಬ್ರೋ, ಇದು R1M ಇಂದು. ಓಕೆ. ಇದು ಪಿಲಿಯನ್ ಕುತ್ಕೊಳಕ್ಕೆ ಬರಲ್ಲ, ಬರಲ್ಲ. ಹಾಂ, ಅದಕ್ಕೆ ತಗ್ಸಿದೆ. ಅದು ಕ್ಲಿಪ್ ಶೇರ್ ಮಾಡ್ತೀನಿ ನೋಡಿರಿ. ನೆಕ್ಸ್ಟ್ ಇದು ಹಾಕ್ಸೋದಕ್ಕಿಂತ ಮುಂಚೆ ಫಸ್ಟ್ ಇದಿತ್ತಲ್ವಾ ಲೈಟ್ಸ್ದು? ಹಾಂ ಬ್ರೋ, ಅದ್ರದ್ದು ಆಯ್ತು ಬ್ರೋ, ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿ. ಪಿಕ್ಸೆಲ್ ಎಡಿಸ್ ಇದು 250 ಇತ್ತು ಹೆಡ್ಲೈಟ್ ನನಗೆ ಫಸ್ಟ್. ಓಕೆ ಓಕೆ ಓಕೆ. ನಾನು ಹಾಕ್ಸಿದ್ಮೇಲೆ ನಾನು ಟೋಟಲಿ 3 ಹೆಡ್ಲೈಟ್ ಚೇಂಜ್ ಮಾಡಿಸಿದ್ದೀನಿ. ಫಸ್ಟಿಗೆ ಹ್ಯಾಲೋಜನ್ ಇತ್ತು, ಟ್ಯೂಬ್ ಸ್ಟಾಕ್ ಬಂದಾಗ ಸ್ಟಾಕ್. ಅದಾದ್ಮೇಲೆ ಹಾಕ್ಸಿದೆ ಪಿಕ್ಸೆಲ್ ಎಡಿಸ್ ಇಂದು. ಅದೇ ಈಗ 390 ಇದು. ನೆಕ್ಸ್ಟ್ ಯಾವ್ದಾದ್ರು 690 ಇದೆ, ಯಾವ್ದಾದ್ರು ಬಿಟ್ಟರೆ ಅದ್ರದ್ದು ಒಂಥರ ಸಾಕ್ಸೋದು ಈಗ. ನೆಕ್ಸ್ಟ್ ಏನೂ ಬೇಡ, ಜಸ್ಟ್ ಹಿಂಗೆ ಕೌಲ್ ಬರುತ್ತಲ್ಲ ಅದನ್ನ ಹಾಕ್ಸೋಣ ಅಂತ. ಸರಿ. ಇದು ನಿಮ್ಮ ಹತ್ರ ಎಕ್ಸ್ಟ್ರಾ ಕಿಟ್ 2 ಇದೆಯಾ? ಹಾಂ ಬ್ರೋ, ಇದೊಂದು ಇದೆ, ಇನ್ನೊಂದು ಎಕ್ಸ್ಟ್ರಾ ಕಿಟ್ ಇದೆ. ಬಟ್ ಇದು ಒರಿಜಿನಲ್. ಓಕೆ. ಅದು ಜಸ್ಟ್ ಲುಕ್ ತರಿಸಿದೆ, ನೋಡೋಣ ಹೆಂಗೆ ಫಿಟ್ಟಿಂಗ್ ಆಗುತ್ತೆ ಅದು. ಅದು ಇದೆ, ಇದು ಒರಿಜಿನಲ್. ಟ್ರೈ ಮಾಡೋಕ್ಕೆ ಒಂದೊಂದು ಎಕ್ಸ್ಟ್ರಾ ತರಿಸಿದೆಯಲ್ಲ ಬ್ರೋ ನೀನು? ಜಿಯೋಕ್ ಬಗ್ಗೆ ಟೋಟಲ್ ಈಗ 3ನೇ ಕಲರ್ ಬ್ರೋ ಇದು ನಂದು. 3ನೇ ಕಲರ್. 4ನೇ ಕಲರ್ ಬ್ರೋ. ಅಷ್ಟು ವಿಡಿಯೋಸು, ಅಷ್ಟು ಫೋಟೋಸು, ಫೋಟೋಸ್ ಹಾಕ್ತೀನಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸ್ಟಾಕಿಂದನೂ ಹಾಕ್ತೀನಿ. ಯಾರೇ ಡ್ಯೂಕಿಗೆ ಏನೇ ಮಾಡಿಫೈ ಮಾಡ್ಬೇಕಂತ ಇದ್ರು ಬ್ರೋಗೆ ಡೈರೆಕ್ಟ್ ಮೆಸೇಜ್ ಮಾಡಿರಿ, ಕೇಳ್ರಿ, ಹೇಳ್ತಾರೆ. ಬ್ರೋ ಬೈಕ್ಗಳಿಗೆ ಎಷ್ಟೇ ದುಡ್ಡು ಹಾಕಿರೋ ಕಮ್ಮಿನೇ ಅಲ್ವಾ? ಕಮ್ಮಿನೇ ಬ್ರೋ. ಇದಕ್ಕಿನ್ನೂ ಇನ್ವೆಸ್ಟ್ ಮಾಡೋಣ, ನೆಕ್ಸ್ಟ್ ಎಲ್ಲ ಚೇಂಜ್ ಮಾಡೋಣ ಅನಿಸ್ತದೆ. ಮನೇಲಿ ಏನಲ್ಲ ಮನೇಲಿ ಅಂತಾರೆ, ಅವ್ರು ಹೇಳ್ತಿರ್ತಾರೆ 6 ತಿಂಗಳಿಗೆ ಒಂದು ಕಲರ್ ಚೇಂಜ್ ಮಾಡ್ತೀಯಲ್ಲ ಅಂತ ನಾವು. ನೀವು RC ಕಾರ್ಡಲ್ಲಿ ಏನು ಇದು ಮಾಡಿಸಿಲ್ಲ ಹಂಗಾರೆ? ಇಲ್ಲ ಬ್ರೋ, RC ಕಾರ್ಡಲ್ಲಿ ವೈಟ್ ಸ್ಟಾಕ್ ಇತ್ತು, ವೈಟ್ ಅಂತಾರೆ ಇತ್ತು. ನಾನು ಅದಕ್ಕೆ ಈ ಬೋರ್ಡ್ ವೈಟ್ ಮಾಡ್ಕೊಂಡೆ. ಚಸ್ಸಿ ಅದು ವೈಟ್ ಐತಲ್ಲ, ಹಾಂ ಹಾಂ. ನಾರ್ಮಲ್ ನಡೀತದೆ ಇನ್ನದು. ಬ್ರೋ ನಾವು ಸುಮ್ಮನೆ ಹಂಗೆ ಅನ್ನೋದು ಬ್ರೋ. RC ಕಾರ್ಡಲ್ಲಿ ಚೇಂಜ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿ ಯಾರು ಕೇಳ್ತಾರೆ ಬ್ರೋ ಅವೆಲ್ಲ? ಹಿಂದ್ಗಡೆ ಸೀಟ್ ಒಂದು ಕೌಲ್ ಹಾಕ್ಸ್ಬಿಟ್ಟಿದ್ರೆ ಇನ್ನೇನು ಸಿಂಗಲ್ ಇಲ್ಲ. ಅದು ಕೌಲ್ ಇಷ್ಟ ಆಗಲ್ಲ, ಅದು ಅದಕ್ಕೆ ಸುಮ್ಮನೆ ಇದೆ. ಇಲ್ಲಾಂದರೆ ಯಾವಾಗಲೂ ತರಿಸ್ಬಿಡ್ತಿದ್ರಿ. ಇದೆಲ್ಲ ಸ್ಟಾಕೇನೆ ಇದ್ದಿದ್ದು? ಹಾಂ ಬ್ರೋ, ಅದೆಲ್ಲ ಇದು ಸ್ಟಾಕ್ ಕಲರ್ ಇದೆ. ನಾನು ಆ್ಯಕ್ಚುಲಿ 250 ಬುಕ್ ಮಾಡಿದ್ದೆ. ಹಾಂ ಹಾಂ. ಬಟ್ ಇದು ಆರೆಂಜ್ ಬರುತ್ತೆ. ಹಾಂ, ಆರೆಂಜ್. ಹಾಂ, ಸಿಲ್ವರ್ ಗ್ರೇ ಬರುತ್ತೆ. ಹಾಂ. ನನಗೆ ಅಷ್ಟು ಇಷ್ಟ ಆಗಿಲ್ಲ. ನನಗೆ ಜಸ್ಸಿ ಮೇನ್ ಸ್ಟ್ಯಾಂಡರ್ಡ್ ಕಲರ್ ಇರ್ಬೇಕು, ಯಾವ ಬ್ಲ್ಯಾಕ್ ಥರ ಅದಕ್ಕೆ. 21 ಮಾಡಲ್ ಇದೆ. 2021 ಬ್ರೋ. ನೀವು 2021 ಜಾನಲ್ಲಿ ತಗೊಂಡಿದ್ದೀರಾ? ನಾನು 2021 ಆಗಸ್ಟಲ್ಲಿ ತಗೊಂಡಿದ್ದೀನಿ. ನಿಮ್ಮ ಜಾನ್ವರಿಯಲ್ಲಿ 21ನಲ್ಲಿ ತಗೊಂಡಾಗ ಹೆಂಗಿತ್ತು ಆ ಥರ ಇಲ್ಲ. ನಾನು ಹೆಂಗಾಯ್ತು ಹಂಗೆ ಐತೆ ಇನ್ನು. ನನಗೆ ಹೆಡ್ಲೈಟ್ ಫಸ್ಟ್ ನಾನು ತಗೊಂಡ ತಕ್ಷಣ ಹೆಡ್ಲೈಟ್ ಚೇಂಜ್ ಮಾಡಿಸಿದೆ ಬ್ರೋ. ಒಂದು 2 ಮಂತ್ಸಿಗೆ ಹೆಡ್ಲೈಟ್ ಚೇಂಜ್ ಮಾಡಿಸಿದೆ ನಾನು. ಶೋರೂಮರೆಲ್ಲ ಅದು ಮಾಡೋಕ್ಕೆ ಬರೋಲ್ಲ, ಹಂಗೆ ಹಿಂಗೆ ಅಂತ. ಆಮೇಲೆ ಇದು ಆಗಿತ್ತು, ಇದು ಬರುತ್ತಲ್ಲ ಫ್ಯೂಸ್ ಹೋಗಿತ್ತು. ಅದರಿಂದ ಹಂಗೆ ಹಿಂಗೆ ಬರಲ್ಲ ಮಾಡೋಕ್ಕೆ, ಹಂಗೆ. ಅವಾಗ ಅಣ್ಣ TFT ಹಾಕ್ಸ್ಕೊಂಬರ್ತೀನಿ, ನಿನ್ನ ಮುಂದೆ ನೋಡ್ತೀನಿ ಅಂದಿತ್ತು. ಅವ್ನು TFT ಹಾಕ್ಸಿನ ಅಂದ್ರೆ ಗೊತ್ತಾಗಲ್ಲ ಅವನಿಗೆ. ಯಾವ ಶೋರೂಮಲ್ಲಿ ಏನು ಮಾಡಲ್ಲ ಬ್ರೋ, ಮುಟ್ಟೋದೇ ಇಲ್ಲ ಅವ್ರು ಗಾಡಿ. ನನ್ನ ಶೋರೂಮಿಗೆ ಬಂದರೆ ಅವ್ರು ನನ್ನ ಏನೂ ಅನ್ನಲ್ಲ, ಅಷ್ಟು ಬೈತಾರೆ ನನಗೆ. ಅದ್ರಾಗ ಒಬ್ಬಣ್ಣ ಇದ್ದಾನೆ, ಅವನಷ್ಟೇ ಚೆನ್ನಾಗಿ ಮಾಡೋದೆ. ಯಾರೋ ಅವ್ನು ಗಾಡಿನೇ ಮುಟ್ಟಲ್ಲ. ನೀನು ಅದನ್ನ ಹಾಕ್ಸಿ ಇದನ್ನ ಹಾಕ್ಸಿ, ಅದು ಮುರಿತಾವೆ, ಹಂಗೆ ಮರಿತಾವೆ, ಹಿಂಗೆ ಮರಿತಾವೆ. ಇದು ಜಸ್ಟ್ ಇದು ಶೋಗೆ ಇದೆ, ಬ್ರೆಬೋದು ವರ್ಕಿಂಗ್ ಇಲ್ಲ. ಹಾಕಿಸ್ಕೊಳ್ಳಿ ಯಾರು ಬೇಕಾದ್ರೆ. ಇದೆಷ್ಟಾಯ್ತು ಬ್ರೋ ತರಿಸಿದ್ದು? ಬ್ರೋ 700 ಸಮಥಿಂಗ್ ಆಯಿತು. ಇದು ಓನ್ಲಿ ಇದು? ಹಾಂ, ಇದು ಪೈಪು.
+4 ಕನ್ವರ್ಟ್ ಮಾಡೋಣ ಅಂತ. ಇದನ್ನ ಹಾಂ, ಲೈಕ್ ಹೆಂಗಾಗುತ್ತೆ ಅದು? ಇದು ಕೆಳಗಿಂದ ಇದೆ ಬೆಂಡ್ ಟೈಪು. ಹಾಂ. ಅದು ಹಿಂಗೆ ಒಳಗಿಂದ ಬರುತ್ತೆ ಕೆಳಗಿಂದ. ಓ, ಇಲ್ಲಿ ಅಂಡರ್ಬಿಲ್ಲಿ ಬರುತ್ತಲ್ಲ ಒಳಗೆ. ಹಾಂ ಬ್ರೋ, ಹಿಂಗೆ ಒಳಗಿಂದ ಬರುತ್ತೆ ಇಲ್ಲಿಗೆ, ಇದು ಕೆಳಗಿಂದ ಬರುತ್ತೆ. ಸೊ ಅದು ನಾಯ್ಸ್ ಚೆನ್ನಾಗಿ ಬರುತ್ತೆ. ಅವಾಗಲ ಇದಕ್ಕಿಂತ ಜಾಸ್ತಿ ಬರುತ್ತೆ ಇದಕ್ಕಿಂತ ಅದು? ಸೌಂಡ್ ಮಸ್ತ್ ಇರುತ್ತೆ ಅದು. ಅಂದರೆ ಇದು ಇಲ್ಲಿಂದ ಬಂದಿರೋದು ಇಲ್ಲಾಸ್ ಬರುತ್ತಾ? ಇಲ್ಲಿ ಹಾಂ, ಒಳಗೆ ಒಳಗಿಂದ ಬರುತ್ತೆ. ಒಳಗಿಂದ ಬಂದ್ಬಿಟ್ಟು ಇಲ್ಲಿಂದ ಹಿಂಗೆ ಮೇಲಕ್ಕೆ ಬರುತ್ತೆ. ಟೈರ್ ಎರಡು ಚೇಂಜ್ ಮಾಡಿಸಿದ್ದಾನೆ. ಹಾಂ ಬ್ರೋ, 2 ಎಷ್ಟಾಯ್ತು ಬ್ರೋ ಎರಡಕ್ಕೂ? 11 ಸಮಥಿಂಗ್ ಆಯಿತು, ಫಿಟ್ಟಿಂಗ್ ಎಲ್ಲ ಸೇರಿ 12. ಅದು ಹೆಂಗೆ ಕೊಡ್ತಾರೆ ಬ್ರೋ ಮಂತ್ಲಿ ದುಡ್ಡು ಅಷ್ಟೊಂದು? ಬೇರೆ ಡ್ರಗ್ಸ್ ಎಲ್ಲ ಮಾಡಲ್ಲ ಬ್ರೋ ಅದಕ್ಕೆ. ನೀವು ಒಂದ್ಸತಿ ಯಾಕೆ ಇದನ್ನು ಇದಕ್ಕೆ ತರಬಾರ್ದು IBWಗೆ? ನಾಟ್ ಇಂಟ್ರೆಸ್ಟೆಡ್ ಬ್ರೋ ಅದಕ್ಕೆಲ್ಲ. ಏ ಬ್ರೋ, ಈ ಸತಿ ಬರ್ಬೋದಿತ್ತು. ಬರ್ಬೇಕಿತ್ತು ಬ್ರೋ, ಬಟ್ ಯಾವುದೋ ಕೆಲಸದಾಗ ಬ್ಯುಸಿ ಇದ್ದೆ. ಈ ಸತಿ ಬಾನ ಬ್ರೋ, ಈ ಸತಿ ಆರೋಡಿಯಿಂದನೇ ಅಂತಾನೆ ರೆಡಿ ಮಾಡ್ತಿದ್ದಾರೆಲ್ಲ. ಹೋಗೋಣ. ಬಟ್ ನನಗೇನು ಹೆದರಿಕೆ ಅಂದರೆ ಇದು ಎಕ್ಸ್ಟ್ರಿಕೇಟು ಏನು ಎಕ್ಸ್ಟ್ರಾ ಬಾಡಿ ಹಾಕ್ಸಂಗಿಲ್ಲ ಗಾಡಿ ಮೇಲೆ. ಏಕೆ? ಅದು ಇಲ್ಲೀಗಲ್ ಅಂತ ಐತೆ ಇದರಲ್ಲಿ. ಅದು ಎಕ್ಸ್ಟ್ರಾ ಬಾಡೀಸ್ ಏನು ಹಾಕ್ಸಂಗಿಲ್ಲ, ನಾನು ಅದೇ ಒಂದು ಭಯ. ಗಾಡಿ ಒಳಗೆ ಏನು ಎಕ್ಸ್ಟ್ರಾ ಬಾಡೀಸ್ ಫಿಟ್ಟಿಂಗ್ ಇಲ್ಲ. ಇದು ಇರಂಗಿಲ್ಲ. ಹಾಂ, ಫಾಗ್ ಲೈಟ್ ಹಾಕ್ಸಿರೋ ಹೊಡಿತಾವ್ರೆ ಬ್ರೋ ಈಗ ಇತ್ತೀಚೆಗೆಲ್ಲ. ಅದಕ್ಕೆ ಅದಕ್ಕೆ ಮೊದಲೇ ಯಾರು ಏನೇ ಹಿಡಿದ್ರು ನಮಗೆ ಮೇಯ್ನು ಬೈಕೆ ಅಲ್ಲ. ಬೈಕೆ ಬ್ರೋ. ಹೆಂಗೆ ಒಂದು 10,000 ಫೈನ್ ಹಾಕ್ಲಿ ಕಟ್ಟಿ ಬಿಡಿಸ್ಕೊಂಡು ಹೋಯ್ತಾರೆ. ನಾನು ಕಮ್ಮಿ ಅಂದ್ರೆ ಒಂದು 11,000 ಫೈನ್ ಕಟ್ಟಿ. ಅಯ್ಯಯ್ಯಪ್ಪ. ಬಟ್ ಎಲ್ಲೋ ಇದನ್ನು ಹಾಕ್ಸಿಲ್ಲ ನಂಬರ್. ಇದನ್ನ ಇಲ್ಲ ನಂಬರ್ ಏನು ಬಂದಿಲ್ಲ. ಅಲ್ಲ ಅಲ್ಲಲ್ಲ ನಂಬರ್ ಮೇಲೆ ಎಲ್ಲೂ ಹಾಕ್ಸಿಲ್ಲ ಇದನ್ನ ಫೈನ್ನ. ಇಲ್ಲ ಇಲ್ಲ ಇಲ್ಲ, ಹಂಗೆ ಕ್ಯಾಶ್ ಕೊಟ್ಟೆ ಇದು ಮಾಡ್ಕೊಂಡಿರೋದು. ಅದು ಬೆಸ್ಟ್ ಬ್ರೋ. ಅದು ಸುಮ್ಮನೆ ಒಂದು ಗ್ಯಾರೇಜ್ ಮಾಡಿಬಿಡ್ರಿ ಬ್ರೋ ನೀವು. ನನ್ನದೇ ಮನೆಗೆ ಐತೆ ಬ್ರೋ ಗ್ಯಾರೇಜ್ಗೆ. ನಮ್ಮ ಪ್ರತಿಯೊಂದು ಐತೆ ಈಗ ಇದರಲ್ಲೇ. ಫಸ್ಟ್ RX ಐತೆ, ಆಮೇಲೆ ಫಸ್ಟ್ನೇದು RX, ಅದಾದಮೇಲೆ ಡ್ಯೂಕು, ಅದಾದಮೇಲೆ ADV. ನೆಕ್ಸ್ಟ್ ಯಾವ್ದು ಬ್ರೋ? ಒಂದು Z900 ತಗೊಂಬಿಡ್ರಿ ಸಾಕು ಬ್ರೋ. ಈಗ ಕಾರ್ ತಗೋಬೇಕು ಅಂತ. ಅದು ಐತಲ್ಲ ಫಸ್ಟ್ 700 ನಿಮ್ಮದೇ ಅಲ್ವಾ? 700 ಅದು ಸಾಕು. 700 ಐತೆ, ಬೇರೆ ಯಾವ್ದಾರು ತಗೋಬೇಕು ಬ್ರೋ. ಇದು ಮೈಲೇಜ್ ಏನು ಬರುತ್ತೆ ಈಗ ಬ್ರೋ? ನನಗೆ ಒಂದು 25 ಬರುತ್ತೆ ಬ್ರೋ. 25. 25-30 ಇದು ಎಕ್ಸಾಸ್ಟ್ ನಾರ್ಮಲ್ ಇದ್ದಾಗ ಅಷ್ಟೇ. ಸೇಮಾ? ಏನು ಚೇಂಜ್ ಏನಾಗಿಲ್ಲ? ಇಲ್ಲ ಭಾಳ ಜನ ಹೇಳ್ತಾರೆ ಏನಂತ. ಇಲ್ಲ ಬ್ರೋ, ನಮ್ಮದು ಥ್ರೋಟಲ್ ಎಕ್ಸಾಸ್ಟ್ ಸೌಂಡ್ ಜಾಸ್ತಿ ಬರಲಿ ಅಂತ ಥ್ರೋಟಲ್ ಜಾಸ್ತಿ ಕೊಡ್ತೀವಿ. ಆವಾಗ ಮೈಲೇಜ್ ಇಳಿಯುತ್ತೆ ಅದು. ಸುಮ್ಮನೆ ಮೈಲೇಜ್ ಹಾಕಿದ್ರೆ ಡ್ರಾಪ್ ಆಗ್ತದೆ ಅಲ್ಲ. ಎಕ್ಸಾಸ್ಟ್ ಹಾಕಿರೋ ಮೈಲೇಜ್ ಡ್ರಾಪ್ ನಾವು ಸೌಂಡ್ ಬರಲಿ ಅಂತ ಇನ್ನೂ ಥ್ರೋಟಲ್ ಜಾಸ್ತಿ ಕೊಡ್ತೀವಿ. ಜಾಸ್ತಿ ಆಗ್ತದೆ. ಮತ್ತೇನು ಬ್ರೋ ಸ್ಪೆಷಲ್ ಫೀಚರ್ಸ್? ಅಷ್ಟೇ ಬ್ರೋ ಸ್ಪೆಷಲ್. ಏನು ಹೆಡ್ಲೈಟ್ ಅಂತ TFT ಆಯಿತು, ಬ್ರಂಡ್ ಅಲ್ಲ, ಇದು ಎಕ್ಸ್ಟ್ರಿಕೇಟ್ ಡಿಸೈನ್, ಬೆಲ್ಲಿ ಸ್ಟಾಕ್ ಇರೋದೇ ಇಂಜಿನ್ ಒಂದು ಬಿಟ್ಟರೆ ಬ್ಯಾಕ್ ಲೈಟು ಫೋರ್ಕ್ಗಳು ಅಷ್ಟೇ. ಇಷ್ಟೇ. ನೀವು ಹೆಡ್ಲೈಟ್ ಬಗ್ಗೆ TFT ಬಗ್ಗೆ ಏನೇ ಮಾಹಿತಿ ಬೇಕಾದರೂ ಬ್ರೋಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಈ ಗಾಡಿ ಬಗ್ಗೆ ಏನೇ ಕೇಳೋದಿದ್ರು ಡೈರೆಕ್ಟಾಗಿ ಅವ್ರಿಗೆ ಕೇಳಿ. ಈ ವಿಡಿಯೋ ಆದಮೇಲೆ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಈ ಗಾಡಿ ಫಸ್ಟಲ್ಲಿ ಹೆಂಗಿತ್ತು ಅಂತ ಅಂದ್ಬಿಟ್ಟು ಹಾಕ್ತೀನಿ. ಎಂಡಿಂಗಲ್ಲಿ ಯಾವ ಥರ ಆಗೈತೆ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಸು ಮತ್ತು ವೀಡಿಯೋಸ್ ಹಾಕ್ತೀನಿ ನೋಡಿ. ಸಿ ಯು, ಬೈ ಬೈ.
அங்க இருக்கிறது யாரு? ஜிகர்தண்டா சம்பவ கிளப்போட தலை